ನಮಸ್ತೆ ಸ್ನೇಹಿತರೆ. ಸಣ್ಣಿಂದ ಕೇಳಿರುವಂಥ ಒಂದು ವಿಷಯ ಶಬ್ದ ಅದೃಷ್ಟ ಮತ್ತು ಲಕ್, ಇದ್ರ ಬಗ್ಗೆ ಒಂದು ಎರಡು ಅನಿಸಿಕೆಗಳನ್ನು ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳುವ ಅಂತ ಈ ವಿಡಿಯೋ ಮಾಡ್ತಾಯಿದ್ದೇನೆ. ನಾವು ಕೂಡ ತುಂಬ ಜನರಿಗೆ ಹೇಳಿರ್ಬೋದು ಲೈಫಲ್ಲಿ, ತುಂಬ ಅದೃಷ್ಟವಂತ ಮರೆಯ ನೀನು. ನಾವು ಕೂಡ ತುಂಬ ಜನರ ಬಾಯಿಂದ ಕೇಳಿರ್ಬೋದು, ತುಂಬ ಲಕ್ಕಿ ಮರೆಯ ನೀನಂತ. ನಾನು ಇದನ್ನು ಕೂಲಂಕುಷವಾಗಿ ಆಲೋಚನೆ ಮಾಡಲು ಹೊರಟಾಗ ಅದೃಷ್ಟ ಅಂದರೆ ಏನು, ಅದೆಲ್ಲಿಂದ ಬರ್ತದೆ, ಅದು ಹೇಗೆ ಬರ್ತದೆ, ಇದು ನಿಜವಾಗಲೂ ಇದೆಯಾ ಅಂತ ಆಲೋಚನೆ ಮಾಡಿ ನನ್ನಲ್ಲಿ ನಾನೇ ಪ್ರಶ್ನೆ ಹಾಕಿಕೊಂಡಾಗ ನನಗೆ ಹೊಳೆದಂಥ ವಿಚಾರವನ್ನು ನಾನು ಇಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿರೋದು. ನಾಳೆ ನನಗೆ ನೆನಪೋಗ್ಬೋದು. ಹಾಗಾಗಿ ಪ್ರಾಣಿಗಳು ಅಥವಾ ಮನುಷ್ಯರು, ಯಾವುದೇ ಜೀವಿಗಳಿರಲಿ, ಅವರು ಮಾಡುವ ಪರಿಶ್ರಮವನ್ನು ನೋಡಿ ಅದರ ನಮ್ಮ ಸುತ್ತ ಇರುವ ಪ್ರಕೃತಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಆ ಪರಿಶ್ರಮ ಮಾಡುವ ಜೀವಿಗೆ ಕೊಡುವಂಥ ಸಹಕಾರವನ್ನು ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೆ. ಉದಾಹರಣೆಗಳ ಮೂಲಕ ಹೇಳ್ತಾ ಹೋದರೆ, ಮನುಷ್ಯ ಒಂದು 75% ಪರಿಶ್ರಮ ಮಾಡಿದ್ರೆ ಅದರಲ್ಲಿ ಅವನು ಮಾಡುವ ಪರಿಶ್ರಮವನ್ನು ನೋಡಿ ಕರಗಿ ಅವನಿಗೆ ಸಹಾಯ ಮಾಡಲು ಪ್ರಕೃತಿ ಒಂದು 25% ಸಹಾಯ ಮಾಡ್ತದೆ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಯಾವುದೇ ರೂಪದಲ್ಲಿ ಇರ್ಬೋದು. ಅದನ್ನು ಸೇರಿ ಒಟ್ಟಿಗೆ 100% ಆದಾಗ ಅವ ತುಂಬ ಸಕ್ಸಸ್ಫುಲ್ ಜನ. ಅವ ಏನು ಮಾಡಿದ, ಅದರಲ್ಲಿ ಏನು ಸಾಧನೆ ಮಾಡಿದ ಅದು ಇಂಪಾರ್ಟೆಂಟ್. ಅವನು ಎಷ್ಟು ಅರ್ನ್ ಮಾಡ್ತಾ, ಎಷ್ಟು ಅದರಿಂದ ಹಣ ಸಂಪಾದನೆ ಮಾಡ್ತಾ, ಅದು ಇಂಪಾರ್ಟೆಂಟ್ ಅಲ್ಲ. ಅದು ಅವನಿಗೆ ಎಷ್ಟು ತೃಪ್ತಿಯನ್ನು ತಂದು ಕೊಟ್ಟಿದೆ ಹಾಗೂ ಅವನ ಸುತ್ತಮುತ್ತಲಿರುವವರಿಗೆ ಅವನಿಂದ ಏನು ಪ್ರಯೋಜನ ಆಗಿದೆ ಅನ್ನೋದು ಅದರ ಮೇಲೆ ನಿರ್ಭರ ಆಗಿರುತ್ತದೆ. ಮನುಷ್ಯ ಒಂದು 50% ಪರಿಶ್ರಮ ಪಟ್ಟರೆ ಪ್ರಕೃತಿ ದೇವರು ಒಂದು 25% ಲಕ್ ಅಂತ ಅದಕ್ಕೆ ಸೇರಿಸಿ ಒಂದು 75% ಲೆವೆಲ್ಲಿಗೆ ಅವನು ತಂದು ನಿಲ್ಲಿಸಿ ಅವನನ್ನು ಸಕ್ಸಸ್ಫುಲ್ ಜನರನ್ನಾಗಿ ಮಾಡ್ತದೆ. ಮನುಷ್ಯ ಒಂದು 25% ಪರಿಶ್ರಮ ಪಟ್ಟರೆ ಪ್ರಾಕೃತಿಕವಾಗಿ ಸಿಗುವಂಥ 25% ನಾನು ಸೇರಿಸಿದರೆ ಅವನೊಂದು 50% ಲೆವೆಲಲ್ಲಿ ಸಕ್ಸಸ್ ಆಗಿ 4 ಜನರಿಗೆ ಹೆಲ್ಪ್ ಮಾಡ್ಕೊಂಡಿರ್ಬೋದು. ಮನುಷ್ಯ ಏನೂ ಮಾಡದೆ 0% ಸ್ಟ್ರಗಲ್ ಮಾಡದೆ ಖಾಲಿ ಲಕ್ ಆಗಿ ಕಾಯ್ತಾ ಇದ್ದರೆ ಅದು ಎಲ್ಲಿಂದ ಬರ್ತದೆ? ನಾವು ಒಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆ ಮುಂದಿಡಲಿಕ್ಕೆ ನಮಗೆ ಇನ್ನೂ ನೆಲ ಅಂದರೆ ಭೂಮಿ ಸಿಗ್ತದೆ. ನಾವು ನಿಂತಲ್ಲೇ ಇದ್ದರೆ ನಮಗೆ ಮುಂದಿನ ನೆಲ ಹೇಗೆ ಸಿಗ್ತದೆ? ನೆಲ ಅಥವಾ ನೆಲೆ ಆಗಲಿ, ಏನೇ ಆಗಲಿ ಹೇಗೆ ಸಿಗ್ತದೆ? ಹಾಗಾಗಿ ನಾವು ನಮ್ಮ ಪರಿಶ್ರಮವನ್ನು ಆದಷ್ಟು ಮಟ್ಟಿಗೆ ನಾವು ಮಾಡಬೇಕು. ಮಿನಿಮಮ್ ಒಂದು 25% ಸ್ಟ್ರಗಲ್ ಆದರೂ ನಾವು ಲೈಫಲ್ಲಿ ಮಾಡಬೇಕು, ನಮಗೆ ಸರ್ವೈವ್ ಆಗಬೇಕಿದ್ರೆ ಅಂತ ನನ್ನ ಅನಿಸಿಕೆ. ಸೊ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಬೇಕಾದಂಥ ವಿಷಯ ಅಂತ ಹೇಳಿದರೆ, ಸ್ಟ್ರಗಲ್ ಮಾಡಲೇಬೇಕು ಜೀವನದಲ್ಲಿ. ಇಲ್ಲದೇ ಇದ್ದರೆ ನಾವು ನಿಂತ ನೀರಂತೆ ಆಗಿಬಿಡ್ತೀವಿ.